ಮೇಡಮ್, ನೀವೊಂದು 15-20 ವರ್ಷದಿಂದನೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದ್ರಿ. ಅವತ್ತಿನ ಪರಿಸ್ಥಿತಿ ನೀವು ಆರಂಭದಲ್ಲಿ ಬಂದಾಗ ಏನಿತ್ತು, ಇವತ್ತೇನಾಗಿದೆ ಅಂತ ಸ್ವಲ್ಪ ಹೇಳ್ಬೋದಾ? ಅಲ್ಲಿ ಷಡ್ಯಂತ್ರ ರೂಪಿಸುವಂಥ ಒಂದು ಜಾತಿಯ ವಿರುದ್ಧನೋ, ಒಂದು ಧರ್ಮದ ವಿರುದ್ಧನೋ, ಒಂದು ಲಿಂಗದ ವಿರುದ್ಧನೋ, ಇವುಗಳ ವಿರುದ್ಧ ನೀವು ನಿಮ್ಮದೇ ಆದ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಜನರ ಪರ್ಸೆಪ್ಷನನ್ನು ಬದಲಾಯಿಸೋಕ್ಕೆ ನೀವು ಪ್ರಯತ್ನ ಪಡುವಂಥ ಕೇಂದ್ರ ಆಗಿಬಿಟ್ರೆ ಖಂಡಿತ ಅದು ಮಾಧ್ಯಮ ಅಲ್ವೇ ಅಲ್ಲ. ಏನಾಯಿತು, ಒಂದ್ಸಲ ನಾನು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಒಂದು ತಾತ ಒಂದಷ್ಟು ಹೆಣ್ಮಕ್ಳಿಗೆ ಅಲ್ಲಿ ಅಕ್ಕಪಕ್ಕದ ಸಹ ಪ್ರಯಾಣಿಕರನ್ನೆಲ್ಲ ಒಟ್ಟುಗೂಡಿಸಿ ಇವ್ರದ್ದು ಭಾಷಣ ಎಲ್ಲಿಂದ ಶುರು ಮಾಡಿದ್ರಂದ್ರೆ, ನಮ್ಮ ಭಾರತದ ಇತಿಹಾಸದ ಮೊಘಲರು ದೇಶವನ್ನು ಹಾಗೆ ಮಾಡಿದ್ರು, ದೇಶಕ್ಕೆ ಹೀಗೆ ಮಾಡಿದ್ರು, ಹಾಗೆ ಹೀಗೆ ಭಾಷಣ ಮಾಡಿದ್ರು. ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಮುಸಲ್ಮಾನರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಜೈನರು ಹಾಗೆ ಮಾಡಿದ್ರು, ಹಿಂದೂ ಧರ್ಮ ಹಾಗಾಯ್ತು ಅಂತ ಅದನ್ನ ಭಾಷಣ ಮಾಡಿದ್ರು. ಕೊನೆಗೆ ಗಾಂಧಿ ಈಸ್ ಅ ಈಡಿಯಟ್ ಅಂತ ಅನ್ನಕ್ಕೆ ಶುರು ಮಾಡಿಬಿಟ್ರು. ನನಗೆ ಅವಾಗ ಉರ್ದೋಗಕ್ಕೆ ಶುರುವಾಯಿತು. ಒಂದೇ ಶಟಪ್ ಅಂತ ಅಂದೆ ನಾನು ಅವರಿಗೆ, ತಾತನಿಗೆ. ಅವ್ರ ವಯಸ್ಸು ನೋಡಿಲ್ಲ, ನಾನು ನಂಗ ನಿನಗೆ ಗಾಂಧಿ ಬಗ್ಗೆ ಏನು ಗೊತ್ತು ಅಂತ ನಂಗೆ 5 ನಿಮಿಷ ಭಾಷಣ ಕೊಡು ಅಂತ ಅಂದೆ. ಗಾಂಧಿ ಬಗ್ಗೆ ಏನು ತಿಳ್ಕೊಂಡಿದ್ದೀನಿ? ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ನಿಮ್ಗೆಲ್ರಿಗೂ ಹೇಳ್ಬೇಕಾದ ಅಗತ್ಯ ಇಲ್ಲ. ಆದರೆ ಅವ್ರನ್ನ ನೀವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಅತಿ ಹೆಚ್ಚು ನೋಡಿರ್ತೀರಿ. ಅವರ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ ಅವರ ಕವರ್ ಸ್ಟೋರಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಪಡೆದಿವೆ. ಮೇಡಮ್ ಅವರು ಅದಕ್ಕಿಂತ ಮುಂಚೆ ಅವರು ನಮ್ಮ ಮುದ್ರಣ ಮಾಧ್ಯಮದಲ್ಲೂ ಕೂಡ ಕೆಲಸ ಮಾಡಿದರು. ಜನವಾಹಿನಿ ಅಂತಕ್ಕಂಥ ಪತ್ರಿಕೆ ಮಂಗಳೂರಿನಿಂದ ಬರ್ತಾ ಇರ್ತಕ್ಕಂಥದ್ದು. ವಡ್ಡರ್ಶೆ ರಘುರಾಮ್ ಸೆಟ್ ಅವರು ಅದನ್ನು ಸಂಪಾದಕರಾಗಿ ತರ್ತಿದ್ದಂಥ ಪತ್ರಿಕೆಯಲ್ಲೂ ಕೂಡ ಮೇಡಮು ಕೆಲಸ ಮಾಡಿದ್ದಾರೆ. ಮಂಗಳೂರಿನ ಶಿಬ್ರೂರ್ನಾದಂಥ ಇವರು ಅದಾದ ನಂತರ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಟಿವಿಗಳಲ್ಲಿ ETV ಕರ್ನಾಟಕದಲ್ಲಿ, ಅದಾದಮೇಲೆ TV9ನಲ್ಲಿ, ಸುವರ್ಣ ನ್ಯೂಸ್ನಲ್ಲಿ, ಆನಂತರ ಕೊನೆಯದಾಗಿ ಅವರು ನ್ಯೂಸ್ 18ನಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ತಮ್ಮ ಕವರ್ ಸ್ಟೋರಿಗಳಿಂದ ಪರಿಚಿತರು, ಹೆಸರುವಾಸಿಗಳು. ಅದಾದ ನಂತರ ಅವರು ಈ ಮಾಧ್ಯಮಗಳು ಯಾಕೋ ಸರಿಗೆ ಬರ್ತಿಲ್ಲ ಅಂತೇಳಿ ಅವರು ಅದೆಲ್ಲವನ್ನು ಬಿಟ್ಟು ತಮ್ಮದೇ ಆದಂಥ ವಿಜಯ ಟೈಮ್ಸ್ ಅಂತಕ್ಕಂಥ ಒಂದು ದಿಟ್ಟ ಒಂದು ಡಿಜಿಟಲ್ ಮಾಧ್ಯಮವನ್ನು ಕಟ್ಕೊಂಡು 2002ರಿಂದನೂ ಕೂಡ ಇವತ್ತಿನವರೆಗೂ ಕೂಡ ಇವತ್ತಿಗೂ ಕೂಡ ಯಾವುದೇ ಬೆದರಿಕೆ, ಅವ್ರಿಗೆ ಪ್ರತಿನಿತ್ಯ ನೂರಾರು ಬೆದರಿಕೆ ಕರೆಗಳು ಬರ್ತವೆ, ಥ್ರೆಟ್ಗಳು ಬರ್ತವೆ. ಅದು ಯಾವುದಕ್ಕೂ ಎದರದೆ ದಿಟ್ಟವಾಗಿ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಇರ್ಬೋದು, ಅನ್ಯಾಯ ಇರ್ಬೋದು, ಇವೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಶಿಬ್ರೂರು ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ನಮ್ಮ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಬೇಕು. ಇತ್ತೀಚೆಗೆ ಅವರಿಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ನಂಬಿದೆ. ಮೇಡಮ್, ಅಭಿನಂದನೆಗಳು. ಮೇಡಮ್, ಮೊದಲನೇ ಪ್ರಶ್ನೆ, ನಮ್ಮ ಈ ಗೋಷ್ಠಿಗೆ ದಾರಿ ತಪ್ಪಿದ ಮಾಧ್ಯಮಗಳು ಪರಿಹಾರವೇನು ಅಂತ ಒಂದು ಟೈಟಲನ್ನು ಕೊಟ್ಟಿದ್ದೇವೆ. ಆದರೆ ಎಲ್ಲ ಮಾಧ್ಯಮಗಳು ದಾರಿ ತಪ್ಪಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕನ್ನಡ ಪ್ಲಾನೆಟ್ ಇರ್ಬೋದು, ನೀವು ಮುನ್ನಡೆಸ್ತಾ ಇರ್ತಕ್ಕಂಥ ವಿಜಯ ಟೈಮ್ಸ್ ಇರ್ಬೋದು, ಈ ರೀತಿಯ 10 ಹಲವು ಪತ್ರಿಕೆಗಳು, ಡಿಜಿಟಲ್ ಮೀಡಿಯಾಗಳು ಇಂದಿಗೂ ಕೂಡ ಭಾಳ ದಿಟ್ಟವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇವೆ, ಮಾಧ್ಯಮದ ಘನತೆಯನ್ನು ಉಳಿಸಿವೆ. ಆದರೆ ನಿಜವಾಗ್ಲೂ ದಾರಿ ತಪ್ಪಿರೋದು ಯಾರಪ್ಪ ಅಂದರೆ, ನಾವು ಗೋಧಿ ಮೀಡಿಯಾ ಅಂತ ಕರಿತೀವಿ. ಅಂದರೆ ಮಡಿಲ ಮಾಧ್ಯಮಗಳು, ಅವು ಆಳುವ ಪಕ್ಷಗಳ ಸಾಕು ನಾಯಿಗಳಾಗಿದ್ದಾರೆ ಅಂತೇಳಿ ಅವರು ತಪ್ಪಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಏನು ಹೇಳ್ಬೋದು ಮೇಡಮ್? ಮೊದಲ ಬಾರಿಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ತಮಗೆಲ್ಲರಿಗೂ ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನನಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಯಾಕೆ ಕರೆದಿದ್ದೀರಿ ಅಂತ ನನಗೆ ಡೌಟ್ ಬರ್ತಾ ಇದೆ. ಯಾಕಂದರೆ ಮಾಧ್ಯಮದ ದಾರಿ ಅವರನ್ನ ಕರೀಬೇಕಿತ್ತು, ಅವರ ಆತ್ಮಾವಲೋಕನ ಮಾಡಿಸ್ಬೇಕಿತ್ತು. ನೀವು ನಾವೆಲ್ಲೋ ಇನ್ನೂ ತತ್ವ ಸಿದ್ಧಾಂತ ಇಟ್ಕೊಂಡು ನಡೀತಿದ್ದವರನ್ನೇ ಮತ್ತೆ ಕರೆದು ನೀವು ಇಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಯಾಕೆ ತಪ್ಪಿದ್ದೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟ. ಬಟ್ ಆದರೆ ನನ್ನದೊಂದೇ, ನಾನು ಕಂಡುಕೊಂಡ ಹಾಗೆ ಮಾಧ್ಯಮ ಯಾಕೆ ದಾರಿ ತಪ್ಪಿದೆ ಅನ್ನೋದನ್ನು ಜರ್ನಲಿಸ್ಟ್ಗಳು ಖುದ್ದಾಗಿ ಅವರೇ ಅದಕ್ಕೆ ಉತ್ತರ ಕೊಡಬೇಕಿತ್ತು. ಯಾಕಂದರೆ ಮಾಧ್ಯಮ ಅಥವಾ ನಾವು ಏನು ಪತ್ರಿಕಾ ಧರ್ಮ ಅಂತ ಹೇಳ್ತೀವಿ, ಅದು ನಿಸ್ವಾರ್ಥವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಪ್ರಾಮಾಣಿಕವಾಗಿ ಹೋರಾಡುವಂಥ ಒಂದು ವ್ಯವಸ್ಥೆ ಅಷ್ಟೇ. ವೆರಿ ಸಿಂಪಲ್ ಡೆಫಿನಿಷನ್ ಯಾವುದು ಪತ್ರಿಕಾ ರಂಗದ್ದು ಅಥವಾ ಪತ್ರಿಕಾ ಧರ್ಮದ್ದು. ಆದರೆ ಯಾವಾಗ ಪಕ್ಷಪಾತೀಯವಾಗಿ, ನಿಷ್ಪಕ್ಷಪಾತ ಇಲ್ಲದೆ, ಸ್ವಾರ್ಥಕ್ಕಾಗಿ ನೀವು ಆ ಒಂದು ರಂಗವನ್ನು ಒಂದು ಪವಿತ್ರವಾದ ರಂಗವನ್ನು ಬಳಸ್ತಿರೋ, ದಾರಿ ಆಟೋಮೆಟಿಕ್ಕಾಗಿ ತಪ್ಪುತ್ತೆ. ಈಗ ಒಂದು ಸುದ್ದಿ ಮಾಡುವಾಗ ಫಸ್ಟ್ ಇದರಿಂದ ನನಗೇನು ಲಾಭ, ಈ ಸುದ್ದಿ ಪ್ರಕಟ ಮಾಡಿದ್ರೆ ನನಗೇನು ತೊಂದರೆ,
ನನಗೇನು ತೊಂದರೆ ಆಗಬಹುದು, ನನ್ನ ಗಂಡನಿಗಾಗ್ಬೋದಾ, ನನ್ನ ಮಕ್ಕಳಿಗಾಗ್ಬೋದಾ, ಹೀಗೆ ಆ ರೀತಿಯ ಯೋಚನೆ ಮಾಡಿಕೊಂಡು ನೀವು ಮಾಡ್ತಾ ಹೋದರೆ ನಾನು ಸುದ್ದಿ ಮಾಡಿದ್ರೆ ಸರ್ಕಾರ ನನಗಿನ್ನೂ ಏನು ಅಡ್ವರ್ಟೈಸ್ಮೆಂಟ್ ಕೊಡುತ್ತಾ ಇಲ್ವಾ, ಅಥವಾ ನನಗೆ ಕೊಡೋ ಪ್ಯಾಕೇಜನ್ನು ಕಡಿಮೆ ಮಾಡುತ್ತಾ ಇಲ್ವಾ, ಈ ರೀತಿಯ ಯೋಚನೆ ಮಾಡಿದ್ರೆ ಅದು ಸುದ್ದಿ ಆಗಿರಲ್ಲ, ಅದು ಸರಕಾಗಿ ಉಳ್ಕೊಳ್ಳುತ್ತೆ, ಫ್ಯಾಕ್ಟ್ರಿ ಆಗ್ತೀವಿ ನಾವು. ಸೊ ಆದ್ರಿಂದಾಗಿ ದಾರಿ ತಪ್ಪಿದೆ, ಎಲ್ಲವೂ ಸ್ವಾರ್ಥದ ಮೇಲೆ ಇರುವಂಥದ್ದು. ನನ್ನ ಪ್ರಕಾರ ಅದೊಂದು ಸೇವೆ. ನಾವು ಸಮಾಜಕ್ಕೆ ಅತ್ಯಂತ ನಿಸ್ವಾರ್ಥವಾಗಿ ನ್ಯಾಯವನ್ನು ಹೇಳಬೇಕು, ಸತ್ಯವನ್ನು ಹೇಳಿದ್ರೆ ಮಾತ್ರ ಅದು ದಾರಿ ತಪ್ಪಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ನಿಮ್ಗೆ ಓಪನ್ ಆಗಿದೆ. ಇಟ್ಸ್ ಅ ಮಿರರ್ ಈಸ್ ಲೈಕ್ ಅದು ಮೀಡಿಯಾ ಈಸ್ ಲೈಕ್ ಅ ಮಿರರ್. ಅದು ಕಣ್ಮುಂದೆ ಇದೆ, ಎಲ್ಲರೂ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಯಾವುದು ತಪ್ಪಿದೆ ಯಾವುದು ತಪ್ಪಿಲ್ಲ ಅಂತ. ಮೇಡಮ್, ನೀವೊಂದು 15-20 ವರ್ಷದಿಂದನೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದ್ರಿ. ಅವತ್ತಿನ ಪರಿಸ್ಥಿತಿ ನೀವು ಆರಂಭದಲ್ಲಿ ಬಂದಾಗ ಏನಿತ್ತು, ಇವತ್ತೇನಾಗಿದೆ ಅಂತ ಸ್ವಲ್ಪ ಹೇಳ್ಬೋದಾ? ಖಂಡಿತ ಅದರಲ್ಲಿ ಬದಲಾವಣೆ ತುಂಬ ಇತ್ತು. ನಾವು ಬರುವಾಗಲೇ ಸ್ವಲ್ಪ ಪೊಲ್ಯೂಷನ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಆಮೇಲೆ ಒಂದು ಏನಾಗ್ಬಿಟ್ಟಿದೆ ಅಂದರೆ ನೋಡಿ, ಮೀಡಿಯಾಗಳು ಷಡ್ಯಂತ್ರ ಮಾಡುವಂಥ ಕೇಂದ್ರಗಳಾಗಬಾರ್ದು ಅಂತ ನನ್ನ ಒಂದು, ಅದು ಒಂಥರ ಪ್ಯೂರ್ ಆಗಿರಬೇಕು. ಅದರ ಉದ್ದೇಶವೇ ಈ ಸಮಾಜ, ಈ ದೇಶವನ್ನು ಕಟ್ಟುವಂಥ, ಈ ಜನರಿಗೋಸ್ಕರ ತುಡಿಯುವ ಮನಸ್ಸುಗಳು ಸೇರುವಂಥ ಒಂದು ಕೇಂದ್ರ ಅದು. ಅಲ್ಲಿ ಷಡ್ಯಂತ್ರ ರೂಪಿಸುವಂಥ ಒಂದು ಜಾತಿಯ ವಿರುದ್ಧನೋ, ಒಂದು ಧರ್ಮದ ವಿರುದ್ಧನೋ, ಒಂದು ಲಿಂಗದ ವಿರುದ್ಧನೋ, ಇವುಗಳ ವಿರುದ್ಧ ನೀವು ನಿಮ್ಮದೇ ಆದ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಜನರ ಪರ್ಸೆಪ್ಷನನ್ನು ಬದಲಾಯಿಸೋಕ್ಕೆ ನೀವು ಪ್ರಯತ್ನ ಪಡುವಂಥ ಕೇಂದ್ರ ಆಗಿಬಿಟ್ರೆ ಖಂಡಿತ ಅದು ಮಾಧ್ಯಮ ಅಲ್ವೇ ಅಲ್ಲ. ಅದು ತುತ್ತೂರಿಗಳಾಗ್ತವೆ, ನಿಮ್ಮ ಷಡ್ಯಂತ್ರದ ಒಂದು ಕೈಪತ್ರ ಆಗುತ್ತೆ. ಹೇಗೆ ಕರಪತ್ರದಲ್ಲಿ ನನಗೇನು ಬೇಕೋ ಅದನ್ನು ಬರೆದು ನಾನು ಕಳಿಸೋದು, ಅದನ್ನು ನೀನು ಓದು, ನೀನು ನಿನ್ನ ಅಭಿಪ್ರಾಯನ ಮಾಡ್ಕೋ ಅನ್ನುವಂಥದ್ದು. ಅದೇ ನಿರಂತರವಾಗಿ ಆಗ್ತಾ ಹೋದ್ರೆ, ಈಗ ಹೆಂಗೆ ನೀವು ವಾಟ್ಸಪ್ಪಲ್ಲಿ ನೀವು ನೋಡ್ತಿರ್ಬೋದು, ಒಂದು ಗ್ರೂಪ್ ಅಥವಾ ಒಂದು ಅವ್ರಿಗೆ ಬೇಕಾದದ್ದೇ ಮೂಗಿನ ನೇರಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನೇ ಬರೆಯೋದು. ಅದೇ ಸತ್ಯ ಅದೇ ಸತ್ಯ ಅದೇ ಸತ್ಯ ಅಂತ ಹೇಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ. ಈಗ ನನಗೆ ಗಾಂಧಿ ಅಂದರೆ ಯಾರು ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ. ಗಾಂಧಿ ರೇಪಿಸ್ಟ್, ಗಾಂಧಿ ಹೆಣ್ಣು ಬಾಕ, ಗಾಂಧಿ ಹಾಗೆ, ಗಾಂಧಿ ಹೀಗೆ ಅಂತ ಹೇಳ್ತಾ ಹೋದರೆ ನನ್ನ ಮನಸ್ಸೇನಾಗುತ್ತೆ, ನಾನು ಗಾಂಧಿ ಗೊತ್ತೇ ಇಲ್ಲ, ನಾನು ಓದೇ ಇಲ್ಲ, ನಾನು ಮಾಡೇ ಇಲ್ಲ ಅಂತಂದರೆ ನನ್ನ ಅಭಿಪ್ರಾಯಗಳು ರೂಪುಗೊಳ್ತಾ ಹೋಗ್ತವೆ, ಆ ನಿಟ್ಟಿನಲ್ಲಿ ರೂಪುಗೊಳ್ತಾ ಹೋಗುವೆ. ಅದು ಮಾಧ್ಯಮದಲ್ಲಿ ಆಗ್ತಿದ್ದಿದ್ದು. ಈಗ ನಾವು ಆರಂಭದಲ್ಲಿ ಬರುವಾಗ ಮಾಧ್ಯಮ ಒಂಥರ ಪ್ಯೂರಿಟಿಯನ್ನು ಇತ್ತು. ನಾನೇನು ಪ್ಯೂರ್ ಅಂತ ನಾನು ಹೇಳ್ತಿಲ್ಲ, ಅಲ್ಲೂ ಇತ್ತು ಆರಂಭ. ಅದೇನೋ ಮಾಧ್ಯಮ ಕೆಲವು ಹುಟ್ಟುಕೊಂಡಿದ್ದೆ ಒಂದಿಷ್ಟು ಕರೆಕ್ಟ್ ಟೈಮಿಗೆ ಬಂದಾಗ ಹೊಡಿತೀವಿ ನಾವು, ನಮ್ಮ ನಿಜ ರೂಪ ತೋರಿಸ್ತೀವಿ ಅನ್ನೋದನ್ನ ಅದನ್ನು ನಾವು ಕಂಡುಕೊಂಡಿದ್ವಿ. ಆದರೆ ನಾವು ಬರುವಾಗ ನಮ್ದು ಯಂಗ್ ಬ್ಲಡ್ ಅಲ್ವಾ, ನಮ್ಗೆ ಅದೆಲ್ಲ ಕಾಣ್ತಿರ್ಲಿಲ್ಲ. ನಮಗೇನು ನಾವು ಜರ್ನಲಿಸ್ಟ್ಗಳು, ನಾವು ಸಮಾಜವನ್ನು ಸುಧಾರಿಸೋಕ್ಕೆ ಬಂದವರು ಅಥವಾ ಸಮಾಜವನ್ನು ಒಂದು ಸೇವೆ ಮಾಡೋಕ್ಕೆ ಬಂದವರು, ನಮ್ಮ ಬ್ಲಡ್ ನಮ್ಗೆ ಕಾಣ್ತಿರ್ಲಿಲ್ಲ ಅವೆಲ್ಲ. ಬಟ್ ಹಿಂದ್ಗಡೆ ನಡೀತಿಲ್ಲ ಅಂತ ನಾನು ಸತ್ಯ ಹೇಳಲ್ಲ. ಅಂಥ ಆತ್ಮವಂಚನೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಒಂದಿತ್ತು, ಏನು ಗೊತ್ತಾ, ಒಳಗಿದ್ದಂಥ ಪತ್ರಕರ್ತರಿಗೆ ಆ ಬದ್ಧತೆ ಇತ್ತು, ಒಂದು ಸಿದ್ಧಾಂತಗಳಿದ್ವು. ಒಬ್ಬ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ರೆ ಅವನು 50 ರೂಪಾಯಿ ಭ್ರಷ್ಟಾಚಾರ ಮಾಡಿ ಅವನು ಏನಾದರೂ ಅವನಿಗೆ ಅವನನ್ನು ಡಿಸ್ಮಿಸ್ ಮಾಡಿದ್ರು, ಡಿಸ್ಮಿಸೇ 50 ರೂಪಾಯಿಲಿ 5 ರೂಪಾಯಿ ತೊಗೊಂಡ್ರು ಡಿಸ್ಮಿಸೇ ಇತ್ತು ಆ ಟೈಮಲ್ಲಿ. ಆವಾಗ ಅವನು ಮತ್ತೆ ಯಾವ ಪತ್ರಿಕೆಗೂ ಕೂಡ ಸೇರುವಾಗಿರಲಿಲ್ಲ, ಯಾವ ಪತ್ರಿಕೆಗೂ. ಅಲ್ಲಿ ಮುಗೀತು ಅವನದು ಜರ್ನಲಿಸಮ್ನ ಕೆರಿಯರೇ ಮುಗಿದೋಯ್ತು. ಆದರೆ ಈಗ ಎಲ್ಲವರೆಗೂ ಬದಲಾವಣೆ ಆಯ್ತಂದರೆ, ಯಾರು ರೇಪಿಸ್ಟು, ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತಾನೋ, ಯಾರು ಹೋಗಿ ರಾಜಕಾರಣಿಗಳಿಗೆ ಬಕೆಟ್ ಹಿಡಿತಾನೋ, ಯಾರು ಜಾಸ್ತಿ ಫಂಡ್ ತೊಗೊಂಡು ಬಂದ ತಲೆ ಹೊಡೆದಾದರೂ ಫಂಡ್ ತಂದು ಪತ್ರಿಕೆಗೆ ಹಾಕ್ತಾನೆ, ಅವನು ದೊಡ್ಡ ಎಡಿಟರ್. ಈಗ ಎಡಿಟರ್ ಆಗಬೇಕು ಅನ್ನೋ ಕ್ವಾಲಿಟಿ ಯಾರಂದರೆ, ಹೂ ಈಸ್ ದ ಬೆಸ್ಟ್ ಸೇಲ್ಸ್ ಮ್ಯಾನ್ ವಿಲ್ ಬಿ ದ ಎಡಿಟರ್. ಯಾರಿಗೆ ಸುದ್ದಿಯನ್ನು ಸೇಲ್ ಮಾಡೋಕ್ಕೆ ಕೆಪಾಸಿಟಿ ಇದೆಯೋ, ಯಾರಿಗೆ ಅಡ್ವರ್ಟೈಸ್ಮೆಂಟ್ ತರಕ್ಕೆ ಕೆಪಾಸಿಟಿ ಇದೆಯೋ, ಅವನು ಒಳ್ಳೆಯ ಸಂಪಾದಕ. ಅವನು ಒಳ್ಳೆಯ ಸಂಪಾದಕ ಅಲ್ಲ, ಹೀ ಈಸ್ ಅ ಸಕ್ಸಸ್ಫುಲ್ ಎಡಿಟರ್. ನೀವು ತನಿಖಾ ಪತ್ರಿಕೋದ್ಯಮಕ್ಕೆ ಹೆಸರುವಾಸಿ ಮೇಡಮ್. ಇಂದಿನ ತನಿಖಾ ಪತ್ರಿಕೋದ್ಯಮ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಅನಾವರಣಗೊಳಿಸ್ತಾ ಇತ್ತು. ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಅದ್ರದ್ದು? ತನಿಖಾ ಪತ್ರಿಕೋದ್ಯಮನೇ ಇಲ್ಲಲ್ಲ, ಎಲ್ಲಿದೆ? ಅಂದರೆ ಸತ್ತು ಹೋಗ್ಬಿಟ್ಟಿದೆ. ತನಿಖಾ ಪತ್ರಿಕೋದ್ಯಮ ಎಲ್ಲಿ? ರೀಜನಲ್ ಜರ್ನಲಿಸಮಲ್ಲಿ ತನಿಖಾ ಪತ್ರಿಕೋದ್ಯಮ ಉಳ್ಕೊಂಡಿಲ್ಲ ಎಲ್ಲೋ, ಅದು ನನಗಂತೂ ಎಲ್ಲೂ ಕಾಣ್ತಾನೆ ಇಲ್ಲ. ತನಿಖಾ ಪತ್ರಿಕೋದ್ಯಮ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ಪ್ರೊಮೋ ಬಿಟ್ಟು ಹಣ ಮಾಡೋಕ್ಕೆ ಒಂದು ಸಾಧನ ಆಗಿಬಿಟ್ಟಿದೆ. ಬಿಟ್ಟರೆ ಅದು ಅದರ ಪ್ಯೂರಿಟಿಯನ್ನು ಈವನ್ ಅದು ಉಳಿಸ್ಕೊಂಡಿಲ್ಲ. ಈಗ ನೀವು ನ್ಯಾಷನಲ್ ಚಾನಲ್, ಇಂಟರ್ನ್ಯಾಷನಲ್ ಚಾನಲಲ್ಲಿ ಒಂದು ಸ್ವಲ್ಪ ನೋಡಬಹುದು,
ಬಟ್ ರೀಜನಲ್ ಚಾನಲಲ್ಲಿ ತನಿಖಾ ಪತ್ರಿಕೋದ್ಯಮ ಅದೊಂಥರ ಏನೋ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರೋ ಸ್ಟಿಂಗ್ ಆಪ್ರೇಷನ್ ಮಾಡಿದ್ರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಸೊ ಬಟ್ ಚಾಲೆಂಜಸ್ಸು ಅಷ್ಟೇ ಜಾಸ್ತಿ ಆಗಿಬಿಟ್ಟಿದೆ, ಟೆಕ್ನಾಲಜಿ ವೈಸ್ ಆಗಲಿ ಮತ್ತು ನಿಮಗೆ ರಿಸೋರ್ಸ್ ವೈಸ್ ಆಗಲಿ ಪ್ಲಸ್ ಸಿಸ್ಟಮ್ ವೈಸ್ ಆಗಲಿ ತುಂಬ ಚಾಲೆಂಜ್ಗಳು ಬಂದಿದೆ. ಮೊದಲಾದರೆ ಏನಂದರೆ ನಾವು ಯೋಚನೆ ಮಾಡಬೇಕಾಗಿರಲಿಲ್ಲ, ಸ್ಟೋರಿ ಸಿಗ್ತಾ ಹೊಡಿತಾ ಹೋಗು, ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ನಾನು ತನಿಖಾ ಪತ್ರಿಕೋದ್ಯಮ ಅದು ಪಾಠ ಮಾಡುವಾಗ ಯಾವಾಗಲೂ ಮಕ್ಕಳಿಗೆ ಹೇಳ್ತೀನಿ 4 ಬಗೆಯ ಚಾಲೆಂಜಸ್ ಬರುತ್ತೆ ಅಂತ. ಒಂದು ನಿಮಗೆ ಮೆಂಟಲಿ ಹೆರಾಸ್ಮೆಂಟ್ ಆಗುತ್ತೆ, ಒಂದು ಫಿಸಿಕಲಿ ಹೆರಾಸ್ಮೆಂಟ್ ಆಗುತ್ತೆ, ಲೀಗಲಿ ಹೆರಾಸ್ಮೆಂಟ್ ಆಗುತ್ತೆ, ಮತ್ತು ಮಾಸ್ ವೈಸ್ ಸಮುದಾಯದ ಹೆರಾಸ್ಮೆಂಟ್ಗಳು ಆಗ್ತವೆ. ಅಥವಾ ಚಾಲೆಂಜಸ್, ಹೆರಾಸ್ಮೆಂಟ್ ಅಂತಲ್ಲ, ಚಾಲೆಂಜಸ್ಗಳು, ಸವಾಲುಗಳು ಬರ್ತವೆ ಅಂತ. ಆದರೆ ಇತ್ತೀಚೆಗೆ ಕಾನೂನಾತ್ಮಕವಾದ ಸವಾಲುಗಳು ತುಂಬ ಜಾಸ್ತಿ ಆಗ್ತಿದೆ, ಮತ್ತು ತಂತ್ರಜ್ಞಾನದ ಸವಾಲುಗಳು ಜಾಸ್ತಿ. ಯಾಕಂದರೆ ಮೊದಲೆಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡುವಾಗ ನಮ್ಮ ಸ್ಟಿಂಗ್ ಕ್ಯಾಮ್ರಾಗಳಾಗಲಿ, ನಾವು ರಹಸ್ಯವಾಗಿ ಏನು ಮಾಡಬೇಕಾದಂಥ ಇದಿರುತ್ತಲ್ಲ ಇಕ್ವಿಪ್ಮೆಂಟ್ಸ್, ಅದು ಜನರಿಗೆ ಗೊತ್ತಿರಲಿಲ್ಲ, ಅದರ ಪರಿಚಯನೇ ಇರಲಿಲ್ಲ. ಈಸಿಲಿ ನಾವು ಆಫೀಸರ್ಗಳ ಹತ್ರನೋ ಅಥವಾ ಯಾರು ಕರಪ್ಟ್ ಇರ್ತಾರೆ ಅವ್ರ ಹತ್ರ ಹೋಗ್ಬೋದಿತ್ತು. ಈಗ ಹೇಗಾಗಿದೆ ಅಂದರೆ ಆಫೀಸರ್ ಹಿಂಗೆ ಬರ್ತಾನೆ, ನೀವು ಅವನು ಆಲ್ರೆಡಿ ಸೆನ್ಸರೇ ಹಾಕಿಟ್ಟಿದ್ದಾರೆ ಅವರು. ಅದು ನಾವು ಒಳಗೆ ಕ್ಯಾಮ್ರಾ ಹಾಕ್ಕೊಂಡು ಹೋಗ್ತಿದ್ದಂಗೆ ಟ್ವಿನ್ ಅನ್ನಕನ್ನುತ್ತೆ. ಒಬ್ಬರು ಫೇಮಸ್ ಒಬ್ಬರು ಆಫೀಸರ್ ಹಂಗೆ ಮಾಡಿದ್ರು, ಎಂಟ್ರಿ ಹೊಡಿಯೋಗ್ಲಿ ನಿಮ್ದು ಅದು ಸ್ಟಿಂಗ್ ಕ್ಯಾಮ್ರಾ ಒಂದು ಹೊರಗೆ ತೆಗೆದಿಟ್ಟು ಬನ್ನಿ ಅನ್ನೋ ಮಟ್ಟಕ್ಕೆ. ಅಂದರೆ ದೀಸ್ ಆರ್ ಆಲ್ ಚಾಲೆಂಜಸ್. ಆಮೇಲೆ ಮೊದಲೇನು ಗೊತ್ತಾ, ಯಾವ ಕ್ಯಾಮ್ರಾ ಹಾಕ್ಕೊಂಡ್ರು ಇರಲಿಲ್ಲ ಚಾಲೆಂಜಸ್. ಇವಾಗ ಮೊಬೈಲ್ನ ಅಡ್ಡ ಇಡಿ, ಜೋಬಳಗೆ ಹಾಕ್ಕೊಂಡಿರಿ, ಹೀಗೆಲ್ಲ ತುಂಬ ಚಾಲೆಂಜಸ್ ಬಂದಿದೆ. ಪ್ಲಸ್ ಕಾನೂನಾತ್ಮಕವಾಗಿ ತುಂಬ ಹೋರಾಟ ಮಾಡಬೇಕಾಗಿದೆ. ಯಾಕಂದರೆ ಏನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಸ್ಟೇ ಸಿಕ್ಬಿಡ್ತಾ ಇದೆ. ಪ್ರತಿಯೊಬ್ಬರು ಡಿಫಾಮೇಷನ್ ಕೇಸಿಗೆ ಹೋಗ್ತಾ ಇದ್ದಾರೆ. ಅದು ಸ್ಟೇ ಅಂತೂ ನಮಗೆ ಅದೊಂದು ಇರಿಟೇಷನ್ ಆಗಿಬಿಟ್ಟಿದೆ. ನೀನು ತಪ್ಪು ಮಾಡಿ ಎಲ್ಲ ಮಾಡಿ, ಮೊದಲೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಸ್ಟೇಗೆ ಹೋಗ್ತಿರ್ಲಿಲ್ಲ ಸ್ಟೋರಿದ್ದು. ಈಗೇನಾಗ್ಬಿಟ್ಟಿದೆ, ಎಲ್ಲರೂ ಸ್ಟೇಗೆ. ನಾನು ಶೂಟಿಂಗ್ ಇಳಿದೆ ಅಂತಂದ್ರೆ ಅವ್ನು ಸ್ಟೇ ಆರ್ಡರ್ ಕೈಯಲ್ಲಿ ಇಟ್ಕೊಂಡು ಬಂದ್ಬಿಡ್ತಾರೆ. ಅಲ್ಲೇ ಅಡ್ವೊಕೇಟ್ ಮೇಡಮ್, ಆದ್ರೂ ಕೂಡ ಈಗ ತನಿಖಾ ಪತ್ರಿಕೋದ್ಯಮ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಆದರೂ ಕೂಡ ನೀವು ಮತ್ತು ನಿಮ್ಮ ಚಾನಲ್ ಇವತ್ತು, ನಾನು ನಿನ್ನೆ ಮೊನ್ನೆವರೆಗೂ ನೋಡ್ತಾ ಇದ್ದೀನಿ, ಇವತ್ತು ನುಗ್ಗಿ ಮಾಡ್ತಾ ಇದ್ದೀರಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಏನೇನು ಬರ್ತಾ ಇದೆ, ಈಗ ಏನೇನು ಸವಾಲುಗಳು ಬರ್ತಾ ಇದೆ ಅಲ್ಲಿ? ಅಲ್ಲ, ಸವಾಲು ತನಿಖಾ ಪತ್ರಿಕೋದ್ಯಮನೇ ಒಂದು ಸವಾಲಿನ ಕೆಲಸ. ಅದು ಪ್ರತಿ ಕ್ಷಣನೂ ಚಾಲೆಂಜಸ್ ಇದ್ದೇ ಇರುತ್ತೆ. ನ್ಯಾಚುರಲಿ ಈಗ ನೀನು ಆರಿಸ್ಕೊಂಡು ದಾರಿಯಲ್ಲಿ ಹೋಗೋ ಮಾರಿನ ಮೈಗೆ ಹೇಳ್ಕೊಳ್ತೀನಿ ಅಂತ ಅಂದಮೇಲೆ ನೀನು ಆರಿಸ್ಕೊಂಡ್ಮೇಲೆ ಅದನ್ನು ಎದುರಿಸಲೇಬೇಕಾಗತ್ತೆ. ಅದು ನಾನು ಒಪ್ಪಿಕೊಂಡಿರುವಂಥದ್ದು. ಇಟ್ಸ್ ಮೈ ಪ್ಯಾಷನ್. ನನಗೆ ಅದು ಇಷ್ಟ. ನನಗೆ ಬೆದರಿಕೆ ಕರೆಗಳು ಬಂದಿಲ್ಲ, ಚಾಲೆಂಜಸ್ ಇಲ್ಲ ಅಂದರೆ ಬೋರ್ ಅನ್ನೋಸಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆ ಜನ ಸ್ಟೋರಿಯೇ ನೋಡಿಲ್ವ, ಯಾರು ಬೆದರಿಕೆ ಕೊಡ್ತಾ ಇಲ್ಲ ಅಲ್ಲ ಅನ್ನುವ ಮಟ್ಟಕ್ಕೆ ಆಗಿಬಿಟ್ಟಿದೆ. ಬಟ್ ನನಗೆ ಇಷ್ಟಪಟ್ಕೊಂಡು ಮಾಡ್ತೀನಿ. ಯಾವಾಗಲೂ ತನಿಖಾ ಪತ್ರಿಕೋದ್ಯಮ ಇಷ್ಟಪಟ್ಕೊಂಡು ಮಾಡಬೇಕು ನಾವು. ನ್ಯಾಚುರಲಿ ಇದ್ದೇ ಇರುತ್ತೆ, ಸವಾಲುಗಳು ಇದ್ದೇ ಇರುತ್ತೆ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂಥ ನನಗೆ ಒಂದು ನಾನು ಅರ್ಥ ಮಾಡ್ಕೊಂಡಿದ್ದು, ನೀನು ಸತ್ಯದ ಪರವಾಗಿ, ನೀನು ನ್ಯಾಯದ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀಯ ಅಂತಂದರೆ ನೀನು ಯಾರಿಗೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಕಂಡುಕೊಂಡ ಸತ್ಯ. ಹೆದರೇ ಬೇಕಾಗಿಲ್ಲ. ಏನಕ್ಕೆ ಹೆದರ್ತೀಯ? ಆಯ್ತಪ್ಪ, ನೀನು ಲೀಗಲಿ ಅಲ್ವಾ ಫೈಟ್ ಮಾಡ್ತೀಯಾ, ಇನ್ನೇನು ಮಾಡ್ತೀಯ ನನ್ನ ವಿರುದ್ಧ? ಏನು ಮಾಡ್ಬೋದು? ನೀನು ನನಗೆ ಹೆದರಿಸ್ಬೋದಾ? ಹೆದರಿಸ್ಕೋ, ಯಾರು ಬೇಡ ಅಂದರು. ನನಗೆ ಮರ್ಡರ್ ಅಟೆಂಪ್ಟ್ ಮಾಡ್ತೀಯ, ಮಾಡ್ಕೋ, ಹೋದರೆ ಒಂದು ಜೀವ ಅಲ್ವಾ? ಸೊ ನನಗೆ ಅಂಥದ್ದೇನಿಲ್ಲ. ನಾನು ಯಾವತ್ತಾದರೂ ಈ ಪತ್ರಿಕೋದ್ಯಮದ ಹೆಸರಲ್ಲಿ, ಈಗ ಅದನ್ನು ಹೇಳೋಕ್ಕೂ ನಾಚಿಕೆ ಆಗುತ್ತೆ, ದಲ್ಲಾಳಿ ಕೆಲಸ ಮಾಡುವಂಥದ್ದು, ಪ್ರಿಸ್ಟಿಟ್ಯೂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದೇನು ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಸುದ್ದಿಯನ್ನು ಸರಕಾಗಿ ಬಳಸ್ಕೊಂಡು ಅದನ್ನು ವ್ಯಾಪಾರದ ವಸ್ತುವಾಗಿ ನಾವು ಬಳಸ್ಕೊಂಡಿದ್ರೆ, ಅದರಿಂದ ನನಗೇನೋ ಲಾಭ ಬರಬೇಕು ಅಂತ ಅಂದ್ಕೊಂಡಿದ್ರೆ ಹೆದರಬೇಕು. ಪ್ಯೂರಾಗಿ ನಾನು ಹೇಳಿದ್ನಲ್ಲ, ಅದು ಎರಡೇ ಸೂತ್ರ: ನಿಷ್ಪಕ್ಷಪಾತವಾಗಿ, ನಿಸ್ವಾರ್ಥವಾಗಿ. ಇಷ್ಟು ಕೆಲಸ ಮಾಡ್ತೀವಿ ಅಂದರೆ ಆ ಚಾಲೆಂಜಸ್ ಯು ಶುಡ್ ಎಂಜಾಯ್ ಇಟ್. ಯು ಶುಡ್ ಫೀಲ್ ಪ್ರೌಡ್ ಫಾರ್ ಆಲ್ ದೋಸ್ ಚಾಲೆಂಜಸ್. ಬೆದರಿಕೆ ಕರೆಗಳು ಒಂದೊಂದು ನಿಮಗೆ ಸಿಗುವ ಪದಕಗಳು ಅಂತ ತಿಳ್ಕೊಳ್ಬೇಕು. ನನಗೆ ಅದು ಸೊ ನನಗನ್ಸುತ್ತೆ ಶುಡ್ ಕಮ್, ಚಾಲೆಂಜಸ್ ಬರಲೇಬೇಕು. ಅದರ್ವೈಸ್ ಅದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನಿಸೋದೇ ಇಲ್ಲ. ಹೌದು ಮೇಡಮ್. ನಾವು ಈಗ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ದಂಗೆ ಪರಿಹಾರ ಕಡೆಗೂ ಕೂಡ ಹೋಗ್ಬೇಕು. ನಾವು ಅವ್ರನ್ನ ಬೈಯೋದು, ಈಗಾಗಲೇ ಗೋಧಿ ಮೀಡಿಯಾ ಅಂತ ಇದ್ದಾರೆ, ಕೆಲವರು ಏನ್ರಿ ಮೀಡಿಯಾ ಅಂತ ಇದ್ದಾರೆ, ಜನಗಳೇ ಅವ್ರನ್ನ ಹೆಂಗೆ ಬೇಕಂಗೆ ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ಮೇಡಮ್, ಈಗ ನಮ್ಮಂಥ ಮಾಧ್ಯಮಗಳು, ಈ ಡಿಜಿಟಲ್ ಮಾಧ್ಯಮ ಯುಗ ಇದು, ಇಲ್ಲಿ ಬಹಳಷ್ಟು ಡಿಜಿಟಲ್ ಮಾಧ್ಯಮದಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಜನ ಇವುಗಳನ್ನ ಅಪ್ಪಿಕೊಳ್ಳೋದು ಕೂಡ ಒಂದು ಪರಿಹಾರ ಅಂತ ಅನ್ಸುತ್ತಾ ನಿಮಗೆ ಅಂತ? ಹೌದು, ಪರ್ಯಾಯ ಬೇಕು. ಇನ್ನೊಂದು ಏನಾಗ್ಬಿಟ್ಟಿದೆ,
ಇದರಲ್ಲಿ ಈಗ ಮಾಧ್ಯಮ ಅನ್ನುವಂಥದ್ರಲ್ಲಿ ಯಾರಿದ್ದಾರೆ, ಮನುಷ್ಯರೇ ಇರೋತಾನೆ. ನಾವು ಒಂದು ಸೃಷ್ಟಿ ಮೀಡಿಯಾ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಮಾಡ್ತಾ ಇದ್ವಿ, ಪ್ರಾಕ್ಟಿಕಲ್ ಜರ್ನಲಿಸಮ್ ಕೋರ್ಸ್ ಮಾಡೋಕ್ಕೆ. ಅಲ್ಲಿ ನನ್ನ ಉದ್ದೇಶ ಇರೋದೇ ಇದು. ಯಾಕಂದರೆ ನಮ್ಮ ಜರ್ನಲಿಸ್ಟ್ಗಳಿಗೆ, ಈಗ ಎಂಟ್ರಿ ಆಗೋ ಜರ್ನಲಿಸ್ಟ್ಗಳಿಗೆ ನಾನು ಯಾಕೆ ಬಂದಿದ್ದೀನಿ, ನಾನೇನು, ಫಸ್ಟ್ ಆಫ್ ಆಲ್ ಒಬ್ಬ ಜರ್ನಲಿಸ್ಟ್ ಅಂದರೆ ಯಾರು ಅಂತ ತಿಳ್ಕೊಬೇಕಾಗಿದೆ. ನಾನು ಈ ಸಮಾಜಕ್ಕೆ ಈಗ ಇಂಜಿನಿಯರ್ ಆದ ಒಂದು ಏನಕ್ಕೆ ಪಾತ್ರ ಇದೆ, ಡಾಕ್ಟರ್ ಆದವನ ಪಾತ್ರ ಏನಿದೆ, ರಾಜಕಾರಣಿಯ ಪಾತ್ರ, ಇದು ಪಾತ್ರಗಳಿರ್ತವೆ. ಸೊ ಜರ್ನಲಿಸ್ಟ್ ಆದವ ನನ್ನ ಪಾತ್ರ ಏನು, ನಾನು ಯಾಕೆ ಈ ಹುದ್ದೆನ ಆಯ್ದುಕೊಂಡೆ ಅನ್ನುವಂಥದ್ದನ್ನು ಒಬ್ಬ ಜರ್ನಲಿಸ್ಟ್ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನಾನು ಜರ್ನಲಿಸ್ಟ್ ಆಗಿದ್ದೆ ಇನ್ಫ್ಲುಯೆನ್ಸ್ ಮಾಡಿಸ್ಕೊಳ್ಳೋಕ್ಕೆ, ವಿಧಾನಸೌಧದಲ್ಲಿ ಫ್ರೀಯಾಗಿ ಎಂಟ್ರಿ ಪಡ್ಕೊಳ್ಳೋಕ್ಕೆ, ರಾಜಕಾರಣಿಗಳ ಜೊತೆ ನನ್ನ ಟ್ರಾನ್ಸ್ಫರ್ದು ನನ್ನ ಇದರದ್ದು ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ, ನಾನು ಸಲಾಮ್ ಹೊಡಿಸ್ಕೊಳ್ಳೋ ಈ ಅನುಕೂಲಕ್ಕೋಸ್ಕರ ನೀನು ಜರ್ನಲಿಸ್ಟ್ ಆದರೆ ಯಾವತ್ತೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಜರ್ನಲಿಸ್ಟ್ಗಳು ಸರಿಯಾಗಬೇಕು. ನಾನು ಜರ್ನಲಿಸಮ್, ನನಗೆ ಯಾವುದೇ ಆಸೆ ಇಲ್ಲ, ನನಗೆ ಸಂಬಳ ಬದುಕಿಗೆ ಬರಬೇಕು, ನಾನು ಫಾರಿನ್ ಟೂರ್ ಹೋಗಬೇಕು, ನನಗೆ ಬೋನಸ್ ಬರಬೇಕು. ದುರಂತ ಆಗಿದ್ದೇನೆಂದರೆ ಜರ್ನಲಿಸ್ಟ್ಗಳಿಗೆ ಸಂಬಳವೇ ಮುಖ್ಯ ಆಗಿಬಿಟ್ಟಿದೆ. ಸಂಬಳ ಅಂದರೆ ಬರೀ ಸಂಬಳನೂ ಸಾಕಾಗಲ್ಲ ಅವರಿಗೆ. ಈಗ ಒಬ್ಬ ಜರ್ನಲಿಸ್ಟ್ ತಪಸ್ವಿ ಥರ, ಸನ್ಯಾಸಿ ಥರ ಇರಬೇಕು. ಅವನಿಗೆ ಗಂಜಿ ಅನ್ನದಲ್ಲೇ ಖುಷಿ ಪಡುವಂಥ, ಗಂಜಿ ಉಪ್ಪಲ್ಲೇ ಖುಷಿ ಪಡುವಂಥ ಮನೋಸ್ಥಿತಿ ಇರಬೇಕು. ಹಾಗಿಂತ ಹೇಳೋದಲ್ಲ, ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ನಿಮಗೆ ಬರಬಹುದು. ಬಿಟ್ಟರೆ ನನಗೆ ಇಲ್ಲ ಬಿರಿಯಾನಿಯೇ ದಿನ ತಿನ್ನಬೇಕು, ನಾನು ಕಾಕ್ಟೇಲನ್ನೇ ಪಾರ್ಟಿಯಲ್ಲೇ ದಿನ ಇರಬೇಕು, ನಾನು ಫಾರಿನ್ ಟೂರೇ ಹೋಗ್ತಾ ಇರಬೇಕು, ಆ ಆಮಿಷಗಳನ್ನು ಒಡ್ಡಿಸಿ ನೀವು ಒಬ್ಬ ಸಂಪಾದಕನಿಗೆ 12 ಲಕ್ಷ ಸಂಬಳ ಬರಬೇಕು, ಒಬ್ಬ ಪತ್ರಕರ್ತ ಸೇರಿದ ತಕ್ಷಣ 40,000 50,000 ಸಂಬಳ ಬರಬೇಕು ಅಂದರೆ ಅಲ್ಲಿ ಸಂಬಳವೇ ಮಾನದಂಡ ಆಗ್ತಾ ಇದೆ. ಬಿಟ್ಟರೆ ನಿನ್ನ ಕೆಲಸ, ನಿನ್ನ ಏನು, ವಾಟ್ ಈಸ್ ಯುವರ್ ರೋಲ್ ಇನ್ ದಿಸ್ ಡೆಮೊಕ್ರೆಟಿಕ್ ಕಂಟ್ರಿ, ನೀನೇನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕಲ್ಲ. ಸೊ ಆ ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರನೇ ನಾವು ಸೃಷ್ಟಿ ಮೀಡಿಯಾ ಅಕಾಡೆಮಿನ ಸ್ಥಾಪನೆ ಮಾಡಿ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನೋಡ್ರಪ್ಪ, ನಿನಗೆ ಆಗುತ್ತಂದರೆ ನೀನು ನಿಸ್ವಾರ್ಥವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಹೋರಾಡು. ನಿನಗೆ ಸಂಬಳ ಮುಖ್ಯ ಅಂತಂದರೆ ಹೋಗಿ ಎಲ್ಲಾದರೂ ಸೇರಿ, ಬೇಕಾದಷ್ಟು ಜಾಬ್ಗಳಿವೆ, ಏನೂ ಆಗಲಿಂದ ಮೇಸ್ತ್ರಿ ಕೆಲಸ ಆದರೂ ಮಾಡು. ಜರ್ನಲಿಸಮ್ಗೆ ಬಂದು ಈ ಸಮಾಜ ಹಾಳು ಮಾಡಬೇಕಾಗಿಲ್ಲ. ನಿನ್ನ ಒಳಗಿನ ಕೊಳಕನ್ನು ನೀನು ತೋರಿಸ್ತಾ ಸಮಾಜದ ಜನರ ಮನಸ್ಸನ್ನು ಹಾಳು ಮಾಡ್ತಾ ನೀನು ಕೊಳಕ, ಸಮಾಜನೂ ಕೊಳಕು ಮಾಡ್ತೀನಿ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನನಗೆ ಇದಕ್ಕೆ ಪರಿಹಾರ ಏನು ಕಂಡ್ಕೊಳ್ತಿರೋದಂದರೆ ಫಸ್ಟ್ ಪತ್ರಕರ್ತರು ಸರಿಯಾಗಬೇಕು. ಆ ಮನೋಭಾವ ಇರುವ ಪತ್ರಕರ್ತರು ಈಗ ಹಿಂದೆ ಇದ್ದರು. ಪತ್ರಕರ್ತರು ಹೇಗಿದ್ರು, ಏನು ಮರ್ಸಿಡೀಸ್ ಕಾರಲ್ಲಿ ಓಡಾಡ್ತಿದ್ರಾ, ಸದಾಶಿವನಗರದಲ್ಲಿ ಸೈಟಲ್ಲಿ ಮನೆ 3 ಫ್ಲೋರ್ ಮನೆ ಮಾಡ್ಕೊಂಡಿದ್ರಾ, 100 ಎಕರೆ ಜಮೀನು ಇಟ್ಕೊಂಡು ಜರ್ನಲಿಸಮನ್ನು ಬಳಸ್ಕೊಂಡು. ನಾನು ಹೇಳ್ತಿರೋದು ನಿಮ್ಮ ಹಿರಿಯರು ಮಾಡಿರುವ ಆಸ್ತಿ ಒಂದು ಕಡೆ ಆದರೆ, ನೀನು ಜರ್ನಲಿಸ್ಟ್ ಆಗಿ ಜರ್ನಲಿಸಮನ್ನು ಬಳಸ್ಕೊಂಡು ಮಾಡಿರುವ ಆಸ್ತಿ ಎಷ್ಟು? ಈಗ ಎಲ್ಲರದ್ದು ಆಸ್ತಿಯ ಲೆಕ್ಕ ಕೇಳ್ತೀರಾ. ಲೋಕಾಯುಕ್ತ, ನೀವು ಎಲೆಕ್ಷನ್ ಫೈಟ್ ಮಾಡೋ ಮುಂಚೆ ಅದನ್ನೆಲ್ಲ ಅಫಿಡವಿಟ್ ಕೇಳಿಸ್ತೀರಾ. ಜರ್ನಲಿಸ್ಟದ ಕತೆ ಏನು? ನೀನು ಜರ್ನಲಿಸಮ್ಗೆ ಎಂಟ್ರಿ ಆದಮೇಲೆ ನೀನೇನಾಗಿದ್ದಿ, ಆ ನಂತರ ನೀನೇನಾದಿ ಅನ್ನೋದು ಬೇಕಲ್ವಾ? ಸೊ ಹಾಗಾಗಿ ಇಲ್ಲಿ ಜರ್ನಲಿಸ್ಟ್ ಅಂತಂದರೆ ಒಬ್ಬ ಸನ್ಯಾಸಿ ಥರ ಈ ಸಮಾಜಕ್ಕೆ ಕೆಲಸ ಮಾಡುವಂಥವ್ರು ಬಂದರೆ ಮಾತ್ರ ಇದಕ್ಕೆ ಪರಿಹಾರ. ಬಿಟ್ಟರೆ ನೀನು ಲಾಭದ ಲೆಕ್ಕಾಚಾರ, ನನಗೇನು ಲಾಭ, ನಾನೇನು ಮಾಡಬಲ್ಲೆ, ನನಗೆ ಇದರಿಂದ ಏನು ಸಿಗುತ್ತೆ, ನನ್ನ ಮಗಳು ಜರ್ನಲಿಸ್ಟ್ ಆದರೆ ನಮಗೇನು ಸಿಗುತ್ತೆ ಅಂಥ ಲೆಕ್ಕಾಚಾರದಲ್ಲಿ ನೀವು ನಿಮ್ಮ ಮಕ್ಕಳನ್ನು ಜರ್ನಲಿಸಮ್ ಸೇರ್ತಿರೋದ್ರೆ ದಯವಿಟ್ಟು ಅಂಥವ್ರು ಬರಬೇಡಿ. ಜರ್ನಲಿಸಮ್ ಹೋಗಲಿ, ಪರವಾಗಿಲ್ಲ, ಎಕ್ಕುಟ್ಟೋಗ್ಲಿ, ತೊಂದರೆ ಇಲ್ಲ. ಸ್ವಾರ್ಥ ಇಟ್ಕೊಂಡು ಬರುವಂಥವ್ರು ಬರೋದಕ್ಕೆ ಹೋಗಬೇಡಿ. ಮತ್ತೆ ಪರಿಹಾರ ಏನಂತಂದರೆ ಅದು ಷಡ್ಯಂತ್ರದ ಕೇಂದ್ರ ಆಗಬಾರ್ದು. ಅದು ಸಂವಿಧಾನಕ್ಕೆ ಗೌರವ ಕೊಟ್ಟುಕೊಂಡು ನಮ್ಮ ಈ ನೆಲದ ಕಾನೂನು, ನಮ್ಮ ನೆಲದ ಏನು ವಿಶೇಷ ಗುಣಗಳಿವೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಗುಣವನ್ನು ಅಳವಡಿಸ್ಕೊಂಡ್ರೆ ಆವಾಗಲ್ಲ. ಇನ್ನೊಂದು ಪರಿಹಾರ ಇದೆ. ಒಂದು ನಾವು ಹಾಳು ಮಾಡ್ಕೊಂಡಿದ್ದು, ಇನ್ನು ನೀವು ಹಾಳು ಮಾಡ್ತೀವಿ. ಓದುಗನಾಗಿ, ಪ್ರೇಕ್ಷಕರಾಗಿ ನೀವು ಹಾಳು ಮಾಡಿದ್ದೀರ, ನಿಮ್ಮ ಪಾತ್ರವೂ ಇದೆ, ಅದನ್ನು ನೀವು ಒಪ್ಕೊಳ್ಳೇಬೇಕು. ಬರೀ ಮಾಧ್ಯಮವೇ ಹಾಳಾಗಿದೆ ಅಂತ ಹೇಳಿದ್ರೆ ಅದು ಒಂದು ಕಡೆಯ ಆತ್ಮವಂಚನೆ ನಿಮ್ಮದೂ ಆಗುತ್ತೆ. ಯಾಕಂದರೆ ಸಪೋರ್ಟ್ ಮಾಡಿದವ್ರು ಯಾರು, ಮೌಢ್ಯವನ್ನು ಸಪೋರ್ಟ್ ಮಾಡಿದವ್ರು ಯಾರು? ಈಗ ಒಂದು ಕಾರ್ಯಕ್ರಮ, ಒಂದು ಮರ ಸುತ್ತಿದ್ರೆ ಗಂಡು ಮಗು ಆಗುತ್ತೆ, ಒಂದು ಕಲ್ಲಿಗೆ ಹೂ ಹಾಕಿದ್ರೆ ಹೆಣ್ಮಗು ಆಗುತ್ತೆ, ಒಂದು ದೇವರ ನಾಮಸ್ಮರಣೆ ಮಾಡಿದ್ರೆ ಏಡ್ಸ್ ಹೋಗುತ್ತೆ, ಕ್ಯಾನ್ಸರ್ ಹೋಗುತ್ತೆ. ಇಂಥ ಕಾರ್ಯಕ್ರಮವನ್ನು 10 ವರ್ಷಗಳ ಕಾಲ ನಂಬರ್ 1 TRP ಆಗಿ ನೀವು ಅದನ್ನು ನಂಬರ್ 1 ಕಾರ್ಯಕ್ರಮವಾಗಿ ಮೆರೆಸಿದ್ದೀರಿ ಅಂತಾದರೆ ಯಾರ ತಪ್ಪದು?
ಹಾಗಾದರೆ ಮೌಢ್ಯ ನಿಮಗೆ ಬೇಕು, ಸುಳ್ಳು ಹೇಳುವವರು ಬೇಕು ಅನ್ನುವಂಥದ್ದಾಯಿತು. ಅದರ ಹಿಂದಿನ ಷಡ್ಯಂತ್ರಗಳನ್ನು ಅಂಥದ್ದೇ ಬೇಕು ಅಂತ ಆಯ್ತಲ್ವಾ? ಯಾರು ಸಪೋರ್ಟ್ ಮಾಡಿದ್ರಿ? ಕೃಷಿ ಕಾರ್ಯಕ್ರಮಗಳು ಯಾವ ಚಾನೆಲ್ಗಳಲ್ಲಿ ಇಲ್ಲ. ಯಾಕೆ? ನೀವು ಅಷ್ಟು ಒಳ್ಳೆಯವರಾಗಿದ್ದರೆ, ರೈತ ಪರ ಹೋರಾಟಗಾರರಾಗಿದ್ದು, ರೈತ ಪರದ ನಿಮ್ಮ ಮನೋಸ್ಥಿತಿ ಇದ್ದಿದ್ರೆ ಯಾಕೆ ಆ ಕಾರ್ಯಕ್ರಮಗಳು ನಂಬರ್ 1 ಆಗಿಲ್ಲ? ಯಾಕೆ? ಯಾಕಂದರೆ TRP ಬಂದಿಲ್ಲ, ನಮಗೆ ಇಲ್ಲಿ ಲಾಭದಲ್ಲಿ ನಷ್ಟ ಆಗ್ತಾ ಇದೆ, ಹಾಗಾಗಿ ನಾವು ತೋರಿಸ್ಲಿಲ್ಲ. ಹಾಗಾಗಿ ಪ್ರೇಕ್ಷಕರ ಅಭಿರುಚಿಯೂ ಕೂಡ ಬದಲಾಗಬೇಕಾಗಿದೆ. ನಾನೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದ್ಸಲ ಒಂದು ಕಾರ್ಯಕ್ರಮನ ನಾನು ತುಂಬ ಇಷ್ಟಪಟ್ಟು, ಒಂದು ಮೇವು ಹಗರಣದ ಒಂದು ಕಾರ್ಯಕ್ರಮ ಮಾಡಿದೆ. ಇಡೀ 16 ಜಿಲ್ಲೆಗೆ ಓಡಾಡಿ ಭಾರಿ ಕಷ್ಟಪಡ್ಕೊಂಡು ಈ ರಾಜ್ಯ ಸರ್ಕಾರ ಮಾಡ್ತಿರುವ ಹಗರಣವನ್ನು ಬಯಲಿಗೆ ಇಳಿಬೇಕು ಅಂತ ಎಲ್ಲ ಕಡೆ ಸುತ್ತಾಡಿ ಹೋದೆ. ಆದರೆ ನನಗೆ ಬಂದ TRP 0.001. ಬೇಕಾಗಿಲ್ಲ, ರೈತರು ಸಾಯಲಿ, ದನ ಕರುಗಳು ಸಾಯಲಿ, ಏನೋ ಆದರೂ ಎಷ್ಟು ಬೇಕಾದ್ರೂ ಹಗರಣ ತಿನ್ಕೊಂಡು ಹೋಗಲಿ. ನೀ ಯಾರಿಗಾದರೂ 10 ರೂಪಾಯಿ ಹಗರಣದ ಸ್ಟೋರಿ ತೋರಿಸಿ ನೋಡಲ್ಲ. 1000 ಕೋಟಿದ್ದು ತೋರಿಸಿದ್ರೆ 1000 ಕೋಟಿಗೆ ಅಂತ ಅಷ್ಟಕ್ಕೆ ಮಾತ್ರ ನೋಡ್ತೀರಾ. ಸಣ್ಣ ಪುಟ್ಟದೆ ಮೇಡಮ್ ಇದು ದಿನಾ ಪೊಲೀಸ್ನವ್ರು ತಗೊಳ್ತಿರ್ತಾರೆ ಮೇಡಮ್, ನೀವು ಅವ್ರ ಹಿಂದೆನೇ ಹೋಗ್ತಿರ್ತೀರಲ್ಲ ಅಂತ. ಅಲ್ಲ ರೀ, ಭ್ರಷ್ಟಾಚಾರ ಚಿವುಟಬೇಕಾಗಿರೋದು ಎಲ್ಲಿ? ಕಾನ್ಸ್ಟೇಬಲ್ ಇಂದಲೇ ತಾನೆ. ನಾನು ದಿನಾ ಹೋಗಿದ್ದೆ ಕಮಿಷನರ್ದೇ ಭ್ರಷ್ಟಾಚಾರ ಮಾಡಬೇಕು ಅಂತ ಏನಾದರೂ ಇದೆಯಾ? ನನಗೆ ಕಮೆಂಟ್ಗಳನ್ನು ನೋಡುವಾಗ ಒಮ್ಮೊಮ್ಮೆ ಅನಿಸೋದು, ಈ ಮೇಡಮ್ಗೆ ಮಾಡೋಕ್ಕೇನು ಕೆಲಸವೇ ಇಲ್ವಾ? ಇದು ನಮ್ಮ ಧೋರಣೆಗಳು. ಅವ್ರ ಕಮೆಂಟ್ಗಳನ್ನು ನೋಡಿದಾಗ ನೋವು ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಅಲ್ಲ ರೀ, ಇವರಿಗೆ ಹಾಗಾದರೆ ದೊಡ್ಡದೇ ಹಗರಣಗಳು ಬೇಕು. ಹಾಗಾದರೆ ಯಾವುದೋ ಚಿತ್ರನಟಿ ಸಿಕ್ಕಾಕೊಂಡ್ರೆ ಅದಕ್ಕೇನು ಬೇಗ ನೋಡ್ತೀರಾ? ದಪ್ಪ ಅಂತ ಶೇರ್ಸ್ಗಳಾಗೋದೇನು, ಲೈಕ್ಗಳಾಗೋದೇನು, ಅದಕ್ಕೆ TRP ಇದು ಏರೋದೇನು? ಅದೇ ಯಾವನೋ ಒಬ್ಬ ಮಾಡೋದಂತಂದ್ರೆ ಯಾರು ಕೇಳೋರಿಲ್ಲ. ಯಾರೋ ಪ್ರೆಗ್ನೆಂಟ್ ಆದ್ರು ಅಂದ್ರೆ ನಮಗೆ ಎಲ್ಲರೂ ಇಣಕಿ ಖುಷಿ ಪಡುವ ಸುದ್ದಿ ಆಗ್ಬಿಡುತ್ತೆ ಅಲ್ವಾ? ಸೊ ನಾನು ಹೇಳೋದು ಎರಡು ಕಡೆಯ ಇದಾಗಬೇಕು. ನಿಮ್ಮ ಅಭಿರುಚಿಯೂ ಸರಿಯಾಗಬೇಕು, ನಾನು ಕೂಡ ಅದ್ರ ನಿಮ್ಮ ಅಭಿರುಚಿ ಸರಿಯಾದ್ರೆ ನ್ಯಾಚುರಲ್. ನೀವು ನೋಡೇ ಇಲ್ಲ, ನಿಮ್ಮ ಕಿವಿಯನ್ನು ಹಿಂಡ್ತಾ ಇದ್ರಿ ಮಾಧ್ಯಮದವ್ರದ್ದು, ನಾವು ಸುಧಾರ್ತೀವಿ. ಈಗ ಒಳಗಿರುವವರು ಯಾರು? ನಾವೇ ತಾನೆ, ನಿಮ್ಮದೇ ಪ್ರತಿಬಿಂಬ ನಾವು. ನಿಮ್ಗೆ ಇಷ್ಟ ಆಗಲಿಲ್ಲ, ನೀವು ಸೊಂಟದ ಕೆಳಗಿನಿಂದ ಬೈತಾ ಇದ್ದೀರಿ ಅಂತ ಅಂದಾಗ ನಾನು ರಿಪೇರಿ ಆಗಲೇಬೇಕು. ಹಾಗಾಗಿ ಮೇಡಮ್ ಹೇಳಿದ್ದನ್ನು ಗಂಭೀರವಾಗಿ ಪರಿಗಣಿಸೋಣ. ನಾವು ಕೂಡ ಜನಪರವಾಗಿ, ದಿಟ್ಟವಾಗಿ, ನೈಜವಾಗಿ ಯಾರೆಲ್ಲ ಮಾಡ್ತಿದ್ದಾರೆ, ಸಣ್ಣದಿರಲಿ ದೊಡ್ಡದಿರಲಿ, ಅಂಥ ಮಾಧ್ಯಮಗಳಿಗೆ ಹೆಚ್ಚು ಬೆಂಬಲವನ್ನು ಕೊಡಬೇಕು. ಈ ಮೇನ್ ಸ್ಟ್ರೀಮ್ ಅಂತ ಏನಿದ್ದಾರೆ ಅವರನ್ನು ಕಡ್ಡಾಯವಾಗಿ ತಿರಸ್ಕರಿಸ್ತಕ್ಕಂಥ ಒಂದು ಪ್ರತಿಜ್ಞೆ ನಾವೆಲ್ಲರೂ ಕೂಡ ಮಾಡಬೇಕು ಅಂತ. ಇಲ್ಲ, ಅದು ಹೇಳಲ್ಲ, ಕಡ್ಡಾಯವಾಗಿ ತಿರಸ್ಕರಿಸಿ ಅಂತ ಹೇಳಲ್ಲ. ನೋಡಿ, ಅದು ಹಕ್ಕಿರುತ್ತೆ ಎಲ್ಲರದ್ದು ಕೂಡ. ಆದರೆ ಒಳ್ಳೆಯದನ್ನು ಸಪೋರ್ಟ್ ಮಾಡಿ ಅಂತ ಹೇಳೋದು. ಪ್ರೀತಿಸುವ ಮನೋಭಾವ ಸೃಷ್ಟಿಸುವ, ಒಳ್ಳೆತನವನ್ನು, ಬಹುತ್ವವನ್ನು ಸಪೋರ್ಟ್ ಮಾಡುವಂಥ ಮಾಧ್ಯಮಗಳನ್ನು, ಅವರನ್ನು ಸಪೋರ್ಟ್ ಮಾಡಿ. ಏನಾಗ್ಬಿಡುತ್ತೆ, ನೀವು ಇದೇ ರೀತಿ ಒಳ್ಳೆಯವರನ್ನು ತಿರಸ್ಕರಿಸ್ತಾ ಹೋದರೆ ಒಳ್ಳೆಯದೇ ಇರಲ್ಲ ಸಮಾಜದಲ್ಲಿ. ಪ್ರಾಬ್ಲಮ್ ಆಗೋದು ಅದು. ಮತ್ತು ಈಗ ನಾನು ಹೇಳ್ತೀನಿ, ಸಮಾಜದಲ್ಲಿ ಒಳ್ಳೆಯವರಿಗೆ ಅವರನ್ನು ತುಳಿಯೋಕ್ಕೆ, ಅವರನ್ನು ಈ ಮೇನ್ ಸ್ಟ್ರೀಮಿಂದ ಹೋಗೋಕ್ಕೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇರ್ತವೆ. ಅವ್ರನ್ನ ಹೇಗಾದರೂ ತುಳಿಬೇಕು ಅವ್ರಿಗೆ. ಯಾಕಂದರೆ ನೋಡಿ, ಒಳ್ಳೆ ಮನಸ್ಸಿನವರು ತುಂಬ ಸೂಕ್ಷ್ಮ ಮನೋಸ್ಥಿತಿಯವರು ಇರ್ತಾರೆ. ಅವರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ನಾವು ನೋಡೋಕ್ಕೆ ಗಟ್ಟಿದ್ದೀನಿ, ತುಂಬ ಬೈತೀನಿ ಅಂತ ಇರ್ಬೋದು, ಆದರೆ ಅಂತರಾಳ ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕೊಂದು ಚೂರು ನೋವಾಗ್ಬಿಟ್ರೆ ನನಗೆ ನಾಳೆ ನನ್ನ ಆಫೀಸಿಗೆ ಬೀಗ ಹಾಕ್ಕೊಂಡು ಹೋಗೋಕ್ಕೂ ನನಗೇನು ಬೇಜಾರಿಲ್ಲ, ನನಗೇನು ಆಗಬೇಕಾಗಿಯೂ ಇಲ್ಲ, ನಾನು ಎದ್ದು ಹೋಗ್ಬಿಡ್ತೀನಿ. ಆದರೆ ಯಾರನ್ನು ಕಳ್ಕೊಳ್ತೀರಾ? ಅದಕ್ಕೆ ನನ್ನನ್ನೇ ಸಪೋರ್ಟ್ ಮಾಡಿ ಅಂತ ಹೇಳೋದಲ್ಲ, ಒಳ್ಳೆ ಮನಸ್ಸಿನ ಒಳ್ಳೆತನವನ್ನು ಪ್ರಾಮಾಣಿಕವಾಗಿ ಮಾಡುವವರಿಗೆ ನೀವು ನೈತಿಕವಾಗಿ ಬೆಂಬಲ ಕೊಡಿ. ಆರ್ಥಿಕವಾಗಿ ಕೊಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ನೈತಿಕವಾಗಿ ಕೊಡಿ. ನೀವಿದ್ದೀರಿ ಅಂದರೆ, ನಾನು ವಿಜಯಲಕ್ಷ್ಮಿ ಇವತ್ತು 4 ವರ್ಷ ಡಿಜಿಟಲ್ ಮೀಡಿಯಾದಲ್ಲಿ ಬರೀ ಕೈಯಲ್ಲಿ ನಡೆಸಿದ್ದಾಳೆ ಅಂತಂದರೆ ಬಿಕಾಸ್ ಆಫ್ ಯುವರ್ ಸಪೋರ್ಟ್. ನೈತಿಕದ ಬೆಂಬಲ ಕೊಡಿ ನಮಗೆ. ನಾವಿದ್ದೀವಿ ನಿಮ್ಮ ಜೊತೆ ಮೇಡಮ್, ನಡೆಸಿ ಇದ್ದೀವಿ ಅನ್ನುವಂಥ ಆ ಧೈರ್ಯ ಇರುತ್ತಲ್ಲ, ಅದು ಕೊಟ್ಟರೆ ಸಾಕು ಅಂತ ನಾನು ಹೇಳ್ತೀನಿ. ಅದೇ ಮೇಡಮ್, ಇದನ್ನೇ ಮೇನ್ ಸ್ಟ್ರೀಮ್ ಆಗಿ ಮಾಡಬೇಕು ಅಂತ ಮಾಡಬೇಕು ಮೇಡಮ್. ಇನ್ನೊಂದು, ಕಳೆದ 10 ವರ್ಷ ಒಂದು ವಿದ್ಯಮಾನ ಅಪಾಯಕಾರಿ ಅಂತಂದ್ರೆ ನೀವು ಹೇಳ್ದಂಗೆನೆ ಒಂದು ಫೇಕ್ ನ್ಯೂಸು ಮತ್ತು ಇನ್ನೊಂದು ಏಟ್ ಸ್ಪೀಚು. ಒಂದು ಸುಳ್ಳುಗಳನ್ನ ಇವರೇ ಸೃಷ್ಟಿ ಮಾಡೋದು, ಸುದ್ದಿ ಅಲ್ಲಿ ರೂಮಲ್ಲೇ ಕೂತ್ಕೊಂಡು ಸುದ್ದಿ ಮಾಡೋದು ಒಂದು, ಮತ್ತು ಕೆಲವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ವಿರುದ್ಧ ಪದೇ ಏಟ್ ಸ್ಪೀಚ್ ಮಾಡತಕ್ಕಂಥದ್ದು ನಡೀತಾ ಇದೆ. ಈ ಅಪಾಯಕಾರಿ ಎಲ್ಲಿಗೆ ತಗೊಂಡು ಹೋಗ್ಬೋದು ಇದನ್ನು ಎದುರಿಸೋದ್ರ ಬಗ್ಗೆ ಮೇಡಮ್? ಅಲ್ಲ, ಒಂದು ಲೆಕ್ಕದಲ್ಲಿ ತುಂಬ ಅಪಾಯ ಮಾಡಿದೆ, ಅದು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ಅದೇ ಹೇಳಿದ್ನಲ್ಲ, ನನಗೆ ಏನೂ ಗೊತ್ತಿಲ್ಲದವರಿಗೆ ನೀನು ಅದನ್ನು ತುಂಬಿಸ್ತಾ ಹೋದರೆ ಅದು ವಿಷಯ. ಒಂದು ಸಣ್ಣ ಘಟನೆ ನಿಮಗೆ ಹೇಳ್ತೀನಿ. ಏನಾಯಿತು, ಒಂದು ಸಲ ನಾನು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ನಾನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ತಾತ ಅರೌಂಡ್ 70 ಇಯರ್ಸ್
ಇಫ್ ಐ ಆಮ್ ನಾಟ್ ರಾಂಗ್ ನಿಮ್ಮ ಹಾಗೆ ಇದ್ರು ಅವರು 70 ಇಯರ್ಸ್ ಇದ್ರು. ಅವರು ಒಂದು ಇದರಲ್ಲಿ ಕೂತ್ಕೊಂಡು ಒಂದಷ್ಟು ಹೆಣ್ಮಕ್ಳಿಗೆ ಅಲ್ಲಿ ಅಕ್ಕಪಕ್ಕದ ಸಹ ಪ್ರಯಾಣಿಕರನ್ನೆಲ್ಲ ಒಟ್ಟುಗೂಡಿಸಿ ಇವ್ರದ್ದು ಭಾಷಣ ಎಲ್ಲಿಂದ ಶುರು ಮಾಡಿದ್ರಂದ್ರೆ ನಮ್ಮ ಭಾರತದ ಇತಿಹಾಸದ ಮೊಘಲರು ದೇಶವನ್ನು ಹಾಗೆ ಮಾಡಿದ್ರು, ದೇಶಕ್ಕೆ ಹೀಗೆ ಮಾಡಿದ್ರು, ಹಾಗೆ ಹೀಗೆ ಭಾಷಣ ಮಾಡಿದ್ರು. ಆಯಿತು, ಮಾಡಲಿ ಭಾಷಣ ಅಂತ ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಮುಸಲ್ಮಾನರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಜೈನರು ಹಾಗೆ ಮಾಡಿದ್ರು, ಹಿಂದೂ ಧರ್ಮ ಹಾಗಾಯಿತು ಅಂತ ಅದನ್ನು ಭಾಷಣ ಮಾಡಿದ್ರು. ಆಗಲಿ, ಇರಲಿ, ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ. ನೆಕ್ಸ್ಟ್ ಅಲ್ಲಿಂದ ಅದು ತುಂಬ ಕೆಟ್ಟದಾಗಿ ಮಾಡೋದು, ಅದು ಹೇಳೋದು ಬೇಡ. ಮತ್ತು ನೆಕ್ಸ್ಟ್ ನೆಹರು ಹತ್ರ ಬಂತು. ನೆಹರು ಹಾಗೆ ಮಾಡಿದ್ರು, ದೇಶವನ್ನು ಹೀಗೆ ಮಾಡಿದ್ರು, ನೆಹರು ಒಬ್ಬ ಮುಸ್ಲಿಂ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅವರೊಬ್ಬ ಮುಸ್ಲಿಂ ಕುಟುಂಬದವರು, ನಿಮ್ಮಿಂದೆಲ್ಲ ಅಡಗಿಸಿಟ್ಟಿದ್ದಾರೆ. ಹಾಗೆ ಆಯ್ತಪ್ಪ, ನಿನ್ನ ಜ್ಞಾನಕ್ಕೆ ಆಯಿತು, ಮುಗೀತು, ಸುಮ್ಮನೆ ಕೂತೆ. ಕೊನೆಗೆ ಗಾಂಧಿ ಈಸ್ ಅ ಈಡಿಯೇಟ್ ಅಂತ ಅನ್ನಕ್ಕೆ ಶುರು ಮಾಡಿಬಿಟ್ರು. ನನಗೆ ಆವಾಗ ಉರ್ದೋಗಕ್ಕೆ ಶುರುವಾಯಿತು. ಒಂದೇ ಶಟಪ್ ಅಂತ ಅಂದೆ ನಾನು ಅವರಿಗೆ, ತಾತನಿಗೆ. ಅವ್ರ ವಯಸ್ಸು ನೋಡಿಲ್ಲ ನಾನು. ನಂಗೆ ನಿನಗೆ ಗಾಂಧಿ ಬಗ್ಗೆ ಏನು ಗೊತ್ತು ಅಂತ ನನಗೆ 5 ನಿಮಿಷ ಭಾಷಣ ಕೊಡು ಅಂತ ಅಂದೆ. ಗಾಂಧಿ ಬಗ್ಗೆ ಏನು ತಿಳ್ಕೊಂಡಿದ್ಯಾ ನೀನು? ನೀನು ಏನು ಗಾಂಧಿಯ 1% ನಿನ್ನ ಜೀವನದಲ್ಲಿ ಏನು ಮಾಡಿದ್ಯಾ ನನಗೆ ಹೇಳು. ನೀನು ಗಾಂಧಿ ಬಗ್ಗೆ ಹೇಳಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ, ಆದರೆ ನೀನು ಸುಳ್ಳನ್ನು ಈಗ ಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ನಾನು ಸಹಿಸ್ಕೊಳ್ಳಲ್ಲ. ನೀನು ಹೇಳಿದ್ಯಲ್ಲ, ಅವ್ರು ಇನ್ನೊಂದು ತಮಾಷೆ ಅಂದರೆ, ಅವನ ಆ ತಂಡ ಇತ್ತಲ್ಲ ಸುತ್ತ ಕೂತಿದ್ದು, ಅದರಲ್ಲಿ ಒಂದು ಹೆಂಗಸಿತ್ತು. ಅವಳು ಟೀಚರ್ಗಳಿಗೆ ಟೀಚಿಂಗ್ ಮಾಡುವಂತೆ, ಟ್ರೈನಿಂಗ್ ಮಾಡುವ ಹುಡುಗಿ ಅಂತೆ. B.Ed ಟೀಚರ್ಗಳಿಗೆ, B.Ed ಟೀಚರ್ಗಳಿಗೆ ಟ್ರೈನಿಂಗ್ ಕೊಡುವ ಹೆಂಗಸಂತೆ. ಇವಳು ಕೂತ್ಕೊಂಡು, ಅಚ್ಚಾ ಅಂಕಲ್ ವೈಸಾ ಹೇ, ಗಾಂಧಿ ಐಸಾ ಥಾ, ನೆಹರು ಮುಸ್ಲಿಂ ಹೇ. ನನಗನ್ಸ್ಬಿಡ್ತು, ಅಲ್ಲ, ಒಬ್ಳು ಟೀಚರ್ಗೆ ಟೀಚಿಂಗ್ ಮಾಡೋಳಿಗೆ ನೆಹರು ಮುಸ್ಲಿಮ ಇಲ್ವ ಅಂತ. ಏನು ನೀನು ಬೇಡ, ಹೋಗಿ ನಿನ್ನ ಮೊಬೈಲಲ್ಲಿ ಗೂಗಲ್ ಸರ್ಚ್ ಮಾಡಿ ನೆಹರುನ ತಾತ ಯಾರು, ಮುತ್ತಾತ ಯಾರು, ಅವರ ಅಪ್ಪ ಯಾರು, ಅಮ್ಮ ಯಾರು ಅಂತ ಜಸ್ಟ್ ಒಂದು ಸಣ್ಣ ಸರ್ಚ್ ಮಾಡಿದ್ರೆ ಸಾಕು, ನಿನಗೆಲ್ಲ ಮಾಹಿತಿ ಬರುತ್ತೆ. ಬಿಟ್ಟು ಒಬ್ರು ಮಾತಾಡ್ತಿದ್ದಾರೆ ಅಚ್ಚಾ ಅಂತ ಹೇಳುವಂಥ ಒಂದು ಇದು ವಾಟ್ಸಪ್ ಯೂನಿವರ್ಸಿಟಿ ಅಂತ. ಮತ್ತು ನೀವು ಹೇಳ್ತಿರುವಂಥ ಏನು ಮಾಹಿತಿಗಳಿವೆ ಅದು ಇದೇ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಿದೆ. ನೀನು ಎಷ್ಟೇ ಜ್ಞಾನವಂತನಾದರೂ ಕೂಡ ಕೊಡುವಂಥ ಮಾಹಿತಿಗಳ ಬಗ್ಗೆ ಹೌದಂತೆ, ಹೀಗಂತೆ, ಹಾಗಂತೆ, ಅವರು ಹಾಗಂತೆ, ಇವರು ಮುಂದೆ ಇವ್ರದೇ ಜನಸಂಖ್ಯೆ ಭಾರತದ ಮೇಲೆ ಹೋಗುತ್ತಂತೆ, ಈ ರೀತಿಯ ಅಂತೆ ಕಂತೆಗಳನ್ನು ನಿಜ ಹೇಳೋದಿದೆಯಲ್ಲ, ಅದು ಅಪಾಯಕಾರಿ. ಜೊತೆಗೆ ಜರ್ನಲಿಸ್ಟ್ಗಳು ಈಗ ಏನಾಗ್ಬಿಟ್ಟಿದೆ, ಜರ್ನಲಿಸ್ಟ್ ಅಂದರೆ ಏನು ಗೊತ್ತಾ, ಎಲ್ಲರಿಗೊಂದು ಗೌರವ. ಇವನು ತಿಳ್ಕೊಂಡವನು, ಇವನು ಜ್ಞಾನಿ, ಇವನಿಗೆ ಹೆಚ್ಚು ಓದಿದವನು ಅಂತ. ಜರ್ನಲಿಸ್ಟ್ಗಳ ಬೇರೆ ಏನು ಬಂಡವಾಳ ಇಲ್ಲ. ಅವ್ರ ಕುಸ್ತಿ ಮಾಡುವಂದ್ರೂ ಆಗಲ್ಲ, ಓಡುವಂದ್ರೂ ಆಗಲ್ಲ. ಏನದ ಜ್ಞಾನದ, ಅವನು ಜ್ಞಾನಿ, ತಿಳ್ಕೊಂಡವ, ರಿಸರ್ಚ್ ಮಾಡಿದವ, ಅಧ್ಯಯನಶೀಲ, ಅವನು 4 ಜನರನ್ನ ಮಾತಾಡಿಸಿ ಕೊನೆಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವವ ಅನ್ನುವಂಥದ್ದಿದೆ. ಅದಕ್ಕೋಸ್ಕರ ನಮ್ಗೆ ಇವತ್ತು ಕರೆದಿದ್ದು, ಗೌರವ ಕೊಡೋದು. ಅವನೇ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ರೆ ಕೂತ್ಕೊಂಡು ಹೌದು ದ್ವೇಷ ಇದೆ, ನೀವು ಅದೇ ಸತ್ಯ, ಇದೇ ಸತ್ಯ ಅಂದಾಗ ಈಗ ಹೆಂಗೆ ಸ್ವಾಮೀಜಿಗಳು ಭಾಷಣ ಬಿಡ್ತಾರಲ್ವಾ, ಈಗ ಗುರುಗಳೇ, ನನಗೆ ಪಾಠ ಮಾಡೋ ಟೀಚರೇ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ರೆ ಈ ರೀತಿ ಆಗ್ಬಿಡುತ್ತೆ. ಹಾಗೆ ಮಾಧ್ಯಮಗಳು, ಅದರಲ್ಲೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಬಾಯಲ್ಲಿ ಸುಳ್ಳು, ದ್ವೇಷ ಹರಡಿಸುವಂಥ ಮಾತುಗಳು ಬಂದರೆ ಹಸಿ ಮನಸ್ಸುಗಳು, ಏನೂ ಗೊತ್ತಿಲ್ಲದ ಮುಗ್ಧರು, ಅವ್ರದ್ದು ಖಂಡಿತವಾಗ್ಲೂ ಅಪಾಯ ಆಗಿದೆ, ಆಗ್ತಾ ಇದೆ. ಆದರೆ ಅದರ ಜೊತೆಗೆ ಸುಳ್ಳು ಹೇಳ್ತಾ ಹೋದ್ರೆ ತೋಳ ಬಂತು ತೋಳ ಕತೆ ಆಗುತ್ತೆ. ಈಗ ಕೆಲವರೆಲ್ಲ ಹೌದಾ ಅಂದವರು ಅಲ್ಲ ಅನ್ನಕ್ಕೂ ತಿಳ್ಕೊಂಡಿದ್ದಾರೆ. ಸ್ವಲ್ಪ ಬುದ್ಧಿ ಇದ್ದವರು, ಕಾಮನ್ ಸೆನ್ಸ್ ಇದ್ದವರು, ಇಷ್ಟೊಂದು ದಿನ ನಾವು ನೋಡಿದ್ದು ಸುಳ್ಳಂತೆ, ಸತ್ಯ ಅಲ್ಲ ಅಂತೆ ಅನ್ನುವಂಥದ್ದು ನಡೀತಿದೆ. ಆದರೆ ಅದರ ಪ್ರಮಾಣ ಜಾಸ್ತಿ ಆಗಬೇಕಾಗಿದೆ. ಕೌಂಟರ್ ಅಂತೀವಲ್ಲ, ಸುಳ್ಳಿಗೆ ಕೌಂಟರ್, ನೀವು ಹಿಂಗೆ ಫ್ಯಾಕ್ಟ್ ಚೆಕ್ಗಳನ್ನು ಮಾಡಿ ಕೊಡ್ತೀವಲ್ಲ, ಆ ಫ್ಯಾಕ್ಟ್ ಚೆಕ್ಗಳು ಜಾಸ್ತಿ ಆಗ್ತಾ ಹೋದರೆ ನಿಜವಾಗ್ಲೂ ಕೂಡ ನಮಗಿರುವಂಥ ಗೌರವ. ಈಗ ರೋಡಲ್ಲಿ ಹೋಗಿ ಚಪ್ಪಲಿ ಕೊಡೋದೊಂದು ಬಾಕಿ ಇದೆ ಜರ್ನಲಿಸ್ಟ್ಗಳಿಗೆ, ಚಪ್ಪಲಿಯಲ್ಲಿ ಹೊಡೆಯೋದೊಂದು ಬಾಕಿ ಇದೆ, ಉಳಿದೆಲ್ಲ ಮಾಡ್ತಿದ್ದೀರಾ. ಸೊಂಟದ, ಈಗ ಏನೇ ಒಂದು ವಿಡಿಯೋ ಹಾಕಿದ್ರು ಸೊಂಟದ ಕೆಳಗಿಂದಲೇ ಕಮೆಂಟ್ಗಳು ಬರ್ತಿರ್ತವೆ. ಆದರೆ ಅದನ್ನು ಆಗದೇ ಇರುವ ಹಾಗೆ ನಮ್ಮದು ಜವಾಬ್ದಾರಿ, ನಾವು ಅದನ್ನು ಸುಳ್ಳು ಅನ್ನೋದು ಧೈರ್ಯವಾಗಿ ಹೇಳಬೇಕು. ಈಗ ಹೆಂಗಾಗಿದೆ ಅಂದರೆ ಸತ್ಯ ಹೇಳೋಕ್ಕೂ ಭಯ ಬೀಳುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಮುಗಿ ಬೀಳ್ತಾರೆ, ಅಯ್ಯೋ ರಾಮ, ಮುಗಿ ಬೀಳುವ ರೀತಿ ನೋಡಿಬಿಟ್ರೆ ನಮಗೆ ಭಯ ಆಗಿಬಿಡುತ್ತೆ. ಸೊ ಹಾಗಾಗಿ ಸತ್ಯ ಯಾವಾಗಲೂ ಪ್ರಜ್ವಲಿಸಬೇಕು, ನ್ಯಾಯ ಯಾವಾಗಲೂ ಕೂಡ ದನಿ ಎತ್ತಿ ಮಾತಾಡಬೇಕು, ಇದು ಆಗಬೇಕು. ಮೇಡಮ್, ಇನ್ನೊಂದು ಕೊನೆಯ ಪ್ರಶ್ನೆ. ಈ ಮಾಧ್ಯಮಗಳು ಕೂಡ ಒಂದು ಏಕಚಕ್ರಾಧಿಪತ್ಯ ಸ್ಥಾಪಿಸ್ತಾ ಇದೆ. ನಿಮಗೆ ಗೊತ್ತು, ಕೆಲವು ಇಬ್ಬರೇ ವ್ಯಕ್ತಿಗಳು, ಜಿ ಅಂತವ್ರು, ದೊಡ್ಡ ಅವ್ರದ್ದೇ ಎಲ್ಲ ಕಡೆ
ಆವಾಗ ಇದು ಒಂದು ಸಮತೋಲನ ಕಾಪಾಡ್ಕೊಳಕ್ಕಾಗಲ್ಲ. ಈ ಪ್ರಶ್ನೆನ ಹೆಂಗೆ ಅಡ್ರೆಸ್ ಮಾಡೋದು ಅಂತ? ಸರ್, ಈಗ ಅದು ಕೂಡ ಅಪಾಯಕಾರಿ ಬೆಳವಣಿಗೆ. ಹಣವಂತರ ಕೈಯಲ್ಲೇ ಅವ್ರು ಮತ್ತೆ ನಮ್ಮಂಥವ್ರು ಸಣ್ಣವರನ್ನು ತುಳಿದು ಹಾಕೋಕ್ಕೆ, ನಮ್ಮನ್ನು ನುಚ್ಚು ನೂರು ಮಾಡೋಕ್ಕೆ ಏನೋ ಅದು ಹೆಚ್ಚು ಹೊತ್ತಿಲ್ಲ. ಆದರೆ ಒಂದು ಏನಂದರೆ, ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೆ ಈ ಡಿಜಿಟಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ವರವಾಗಿ ಬಂದಿದೆ. ಅವರ ಅಬ್ಬರದ ಮಧ್ಯೆ, ಅವರಿನ ಸುಳ್ಳಿನ ಫ್ಯಾಕ್ಟ್ರಿಯ ಮಧ್ಯೆ ಎಲ್ಲೋ ಒಂದು ಕಡೆ ಬೆಳಕುಗಳು ಕಾಣ್ತಾ ಇದೆಯಲ್ಲ, ಅದು ಒಂಥರ ಖುಷಿಯ ವಿಚಾರ. ಆದರೂ ಅಪಾಯ ಇದೆ ಖಂಡಿತವಾಗ್ಲೂ. ನೋಡಿ, ನಾಟ್ ಓನ್ಲಿ ನ್ಯೂಸ್ ಮೀಡಿಯಾ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಮೀಡಿಯಾ ಅಂದಾಗ ಫಿಲ್ಮೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಜನರ ಅಭಿಪ್ರಾಯವನ್ನು ರೂಪಿಸುವಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ತುಂಬ ಇಂಪ್ಯಾಕ್ಟ್ ಇದೆ. ಸೊ ನಾಟ್ ಓನ್ಲಿ ಅದಕ್ಕೆ ಎಲ್ಲವೂ ಕೂಡ ದೊಡ್ಡ ದೊಡ್ಡವ್ರಿಗೆ ಅವರೇ ಹೇಳಿದ್ದು ಸತ್ಯ. ಈಗ ಅಮೀರ್ ಖಾನ್ ಮಾಡಿದ್ರೆ ಅದೇ ಸತ್ಯ ಅನ್ನುವಂಥ ತಿಳ್ಕೊಳ್ಳೋದು ಸಾಕಷ್ಟು ಒಂದು ಗ್ರೂಪ್ ಇರುತ್ತೆ, ಅಥವಾ ಉಪೇಂದ್ರ ಮಾಡಿದ್ದೇ ಸತ್ಯ ಅಂತ ತಿಳ್ಕೊಳ್ಳುವಂಥ ಗ್ರೂಪ್ ಇರುತ್ತೆ. ಸೊ ಹಾಗಾಗಿ ಅದು ಒಂದು ದೊಡ್ಡ ಅಪಾಯ. ಬಟ್ ಸೋಷಿಯಲ್ ಮೀಡಿಯಾಗಳಿಗೆ ಜನ ಸಪೋರ್ಟ್ ಮಾಡ್ತಾ ಹೋದರೆ ಅದು ನಾನು ಹೇಳೋದು ಈವನ್ ಇಕಾನಮಿಕ್ಲಿ, ಆರ್ಥಿಕವಾಗಿ ಕೂಡ ಇಂಥ ದನಿಗಳಿಗೆ ಒಟ್ಟು. ಆಮೇಲೆ ಅದೊಂಥರ ಒಂದು ಇದಾಗಬೇಕು, ಏನೋ ಅದು ಕೂಡ ಒಂದು ಆರ್ಗನೈಸ್ಡ್ ರೂಪ ಆಗಬೇಕು. ಪರ್ಯಾಯವಾಗಿರುವಂಥ ಮಾಧ್ಯಮ ರಚನೆ ಆಗಲೇಬೇಕಾಗಿದೆ. ಅದಕ್ಕೆ ಒಂದಷ್ಟು ಈಗಲೇ ನಾವು ಅದಕ್ಕೆ ಒಂದು ಮನಸ್ಕರು ಒಟ್ಟಾಗಬೇಕಾಗಿದೆ. ಆ ಮೂಲಕ ನಮ್ಮ ಈ ದೇಶವನ್ನು ಒಂದು ಸುಳ್ಳಿನ ಇದರಿಂದ ಉಳಿಸ್ಕೊಳ್ಬೇಕಾಗಿದೆ. ಆ ಕೆಲಸ ಖಂಡಿತ ಮಾಡಲೇಬೇಕಾಗಿದೆ. ಖಂಡಿತ ಮೇಡಮ್. ಈ ರೀತಿ ನಮ್ಮ ರೀತಿಯ ಯೋಚನೆ ಮಾಡ್ತಕ್ಕಂಥ ಸಮಾನ ಮನಸ್ಕರು, ಪ್ರಜಾಪ್ರಭುತ್ವ ಸಂವಿಧಾನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದಾಗಿ ಇದನ್ನೇ ಮೈನ್ ಸ್ಟ್ರೀಮ್ ಮಾಡ್ತಕ್ಕಂಥ ಒಂದು ಮಾಡ್ಬೋದು. ನೀವು ಭಾಳ ಸಮಯ ಕೊಟ್ಟು ಭಾಳ ವಿಚಾರಗಳನ್ನ ನಮಗೆ ತಿಳಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಬೆಂಗಳೂರಲ್ಲಿ ಮಳೆ ಬರದೆ ತುಂಬ ದಿನ ಆಗಿತ್ತು ಅನಿಸುತ್ತೆ. ಮಳೆ ಬಂದು ಹೋದಂಗೆ ಆಯ್ತು ಆ್ಯಕ್ಚುಲಿ ನನಗೆ. ಇವರು ಮಾತಾಡ್ತಾ ಇದ್ರೆ ಅಷ್ಟು ಖುಷಿ ಆಯಿತು. ಅಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ತಮ್ಮ ವಿಚಾರಗಳ ಒಂದು ಧಾರೆಯನ್ನು ಸುರಿಸಿದ್ದೀರಾ. ಅದಕ್ಕಾಗಿ ವಿಜಯಲಕ್ಷ್ಮಿ ಶಿಬಿರವ್ರಿಗೆ ಧನ್ಯವಾದಗಳು. ಹಾಗೆಯೇ ಈ ಸಂವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಕನ್ನಡ ಫ್ಯಾಕ್ಟ್ ಚೆಕ್ನ ಸಂಪಾದಕರಾದಂತಹ ಮುತ್ತುರಾಜ್ ಅವ್ರಿಗೂ ಕೂಡ ಕನ್ನಡ ಪ್ಲಾನೆಟ್ ಹಾಗೆ ಅಂಬೇಡ್ಕರೈಟ್ ಯೂತ್ ಫೆಡರೇಷನ್ ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.